ಸುಯೋಧನ, ನರ್ತನ ನೋಡಿದ ಆಯ್ತಲ್ಲವೇ? ಈಗ ನೀನು ಬಂದು ಸಮಾಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ಯಾವುದಾದರೂ ಕೇಳು, ಸಂತೋಷವಾಗಿ ನಡೆಸಿಕೊಳ್ಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನು ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೋ, ಇಲ್ಲವೇ ಭಯಂಕರವಾದ ರಕ್ತದಾರರಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಇನ್ನು ನಿಮ್ಮ ವಾಗ್ದಾನ ಉಳಿದೇ ಇದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಕೇಳಿದರ ಈ ಪಾಂಡವರ ವಿನಯ ವಚನಗಳನ್ನು. ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಅವರು ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯಗಳನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶಗಳೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ಆ ಸಲಹೆಗಳನ್ನು ಮನ್ನಿಸಿ ನೀವು ನಡೆಯುವಿರೆಂದು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ನೀವಿರುವರು ಅನನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಆದೇಶವು ನನ್ನ ಆದೇಶವು ಒಂದೇ ಇರುವುದು. ಆದರೆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಇನ್ನಾದರೂ ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಯುದುರ ಚಿಕ್ಕಪ್ಪ. ಈ ನೀತಿ ವಚನ ಹೇಳೋದ್ರೆ ನೀವೊಬ್ಬರು ಹೋಂ ನಡೆಯಲಿ ನಿನ್ನ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಇನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಹೇಳುವನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಹೇಳುವನು ಕೇಳು. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಯಾಕೆ? ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲಿ. ಸುಯೋಧನ, ಕೃಷ್ಣ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸುಯೋಧನ, ಏನಂದೆ? ನಮ್ಮದು ದುರಾಗ್ರಹದ, ದುರಾಶಯದ, ದುಸ್ಸಾಹಸದ, ದುರಾಭಿಮಾನವೇ? ಅಲೇ ಹೇಳಿದೆ. ಆಗಲ್ಲ, ಕೇಳು ಕೃಷ್ಣ. ನೀವು ಯಾರೇ ಏನೇ ಹೇಳಿದರು ಈ ಕೌರವರನ್ನಿದ್ದರ ಚಲಿಸಲು ಆರದು. ಸುಮ್ಮನೆ ಕಂಠ ಶೋಧನೆ ಇಲ್ಲ ಇಂದಲೇ ನೀನು ಬಂದು ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಕೃಷ್ಣ,
ಬೆಳೆಸಿರುವ ಕೋಪ ಜಾಲೆಯು ಆ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗಲಿಲ್ಲ ಕೃಷ್ಣ, ಶಾಂತವಾಗಲಿಲ್ಲ. ನೀನು ಬಂದ ದಾರಿಯನ್ನು ಇರುವುದೇ ಒಳ್ಳೆಯದು. ಇಲ್ಲದಾದರೆ ಹೊರಡು, ಹೊರಡು, ಹೊರಡು. ದ್ರೋಹಿಗಳ ಮದ ಮುರಿದ ನೀಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದ ಮುರಿದ ನೀಕ್ಷಣ, ಮದ ಮುರಿದ ನೀಕ್ಷಣ, ಮದ ಮುರಿದ ನೀಕ್ಷಣ. ಗುಂಡರನ್ನು ಸೇರಿಸಿ ಕೆಳಗೈದು ಮೆರವನ, ಗುಂಡರನ್ನು ಸೇರಿಸಿ ಕೆಳಗೈದು ಮೆರವನ, ಇದಕ್ಕೆ ಬರವದ ಬರನ್ನು ಸಿರಾವು ಕಡಿದು ಮೆರವನ, ಮುರಳಿ ಬರವದ ಬರನ್ನು ಸಿರಾವು ಕಡಿದು ಮೆರವನ. ಸಕಲದ ದ್ರೋಹಿಗಳ ಮದ ಮುರಿದ ನೀಕ್ಷಣ, ಮದ ಮುರಿದ ನೀಕ್ಷಣ, ಮದ 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 ಮುರಿದ ನೀಕ್ಷಣ. ಗೌರವ ರಾಜ, ರಾಜ, ಆ ಪಾಂಡವರಿಗೆ ಸೂಜಿ ಮರೆಯಷ್ಟು ಭೂಮಿಯನ್ನು ಕೊಡಲಾಗದು. ಯಾಕೆ? ಏಕೆಂದರೆ ಅವರು ಹಿಂದೆ ನಮಗೆ ಮಾಡಿದ ಕೃತ್ಯವನ್ನು ನೆನಪಿಸಿಕೊಂಡರೆ ಅಪ್ಪ ಕೊಂದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದೇನು ಗೋಪಿಕಾಂಗನರ ಮನೆ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದಗಳಿಲ್ಲ, ನಾವೇನು ಕೈಗೆ ಬಣ ತೊಟ್ಟು ಕುಳಿತಿಲ್ಲ. ಎಚ್ಚರ, ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನೇ ಇಲ್ಲ. ಹೋಗ ಹೋಗ, ಹೋಗ. ಅಭಿಮತವೇ ಈ ನನ್ನ ಅಭಿಮತ. ನನ್ನ ಕಡುವೆ ಅರ್ಜುನನ ಮೇಲೆ ನಗೆಯುತ್ತಿರದ ಹೊರತಾಗಿಯೂ ಈ ರಾಧೇನಿಗೆ ಭೃಷ್ಟನ್ನು ರಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಪಾಂಡು ತನೆಯರ ಹಿತವನ್ನು ಬಯಸುತ್ತ, ಪಾಂಡು ತನೆಯರ ಹಿತವನ್ನು ಬಯಸುತ್ತ ಸಂಜೆಯ ನಾಟಕವನಾಡಲೆಂದು ಬಂದೆಯ, ಸಂಜೆಯ ನಾಟಕವನಾಡಲೆಂದು ಬಂದೆಯ. ನನ್ನದು ನಿನಗೆ ಎಲ್ಲವನೇ, ಎಲ್ಲ ವಿಷಯವ ಬಲ್ಲವನೇ, ನನ್ನದು ನಿನಗೆ ವಲ್ಲವನೇ. ಆಟವಂತರು ನಾವು, ಆಟವಂತರು ನಾವು ಹಿತವಿದೋ ತಿಳಿನೆ, ಆಟವಂತರು ನಾವು ಹಿತವಿದೋ ತಿಳಿನಿ. ದುರದಳು ಪಾರ್ಥನ ಶಿರವನ್ನು ತೆಗೆಯುವೆ, ದುರದಳು ಪಾರ್ಥನ ಶಿರವನ್ನು ತೆಗೆಯುವೆ, ದುರದಳು ಪಾರ್ಥನ ಶಿರವನ್ನು ತೆಗೆಯುವೆ. ಸಲ್ಲದು ನಿನಗೆ ವಲ್ಲವನೇ, ಎಲ್ಲ ವಿಷಯವ ಬಲ್ಲವನೇ, ಬಲ್ಲದು ನಿನಗೆ ವಲ್ಲವನೇ. ರಾಮ ವಲ್ಲವನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆ. ನಿಂದ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಮತಿ,
ಈ ನಿನ್ನ ಕೃತಿಮ ಸಂಧಾನಕ್ಕಾಗಿ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಕರ್ಣ, ಯಾದವಾಂದ್ರಣಿಯ ಗಂಟಲು ಬಿಗಿದಂತಾಯಿತು. ನುಡಿಗಳಿಂದ ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಸಜಯಿಸಿ ಭಾರತ ಕರೆಸಿದನಿ ಅನುಜಾಗರ ಕರೆಸಿದನಿ ಅನುಜಾಗರ ಕರೆಯ ನಿಲ್ತು ಜಾತಿ ಪಡೆಸಿ ಕರೆಯ ನೀತು ಜಾತಿ ಪಡೆಸಿ ವೈರವನೆ ಸೈರನೆಯಂತಾಳೆ ಭೈರವನ್ನೇ ಸೈರನೆಯಂತಾಳೆ ಮಾರೇ ಬಲ ಧರ್ಮನೆ ಸುಮನ ಚರಿತ ಧರ್ಮ ಫಲಿತ ಬರ ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಪ ಆ ಹಿಂದಿನ ಹೋಗ್ರ ಒಳಿಕೆ ಹೋಗ್ರ ನಿಮ್ ತಲೆಗುಳೆ ಕಾಣ್ತಾವಲ್ಲ. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವಭೂಮಿಯಲ್ಲಿ, ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ಎನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಒತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡಿಕೊರುವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಯುದ್ಧದ ಸಲುವಾಗಿ ಕ್ಷತ್ರಿಯ ಎಂದೂ ಭಯಪಡುವುದಿಲ್ಲ. ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕುರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ಈ ನಿನ್ನ ನೀಚ ಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮಶೀಲರು, ಸ್ನೇಹವಂತರು ಆದ ಆ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ,
ಏಕಚಕ್ರ ನಗರದಲ್ಲಿ ಕುಂತಿಗಾರ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚನೆಯಲ್ಲಿ ಪ್ರಮರ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರು ಸರಿಯೇ, ಕೆಟ್ಟ ಕಡೆದಾದರೂ ಸರಿಯೇ. ಸುಯೋಧನ ತಾನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪರಿಸುವರು. ಎಲ್ಲವನ್ನು ಅವರೇ ಅಪರಿಸಲು ಇದೇನು ಗೋಪಿ ಕಂಗಡರ ಬೆಣ್ಣೆ ಮುದ್ದೆ ಅಲ್ಲವೋ ಕೃಷ್ಣ? ಪೂರ್ವವೀರಿಂದ ಸಂರಕ್ಷಿತ ಆಗಿರುವ ಅವರು ಸಾಮ್ರಾಜ್ಯ. ಸುಯೋಧನ ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ 5 ಊರುಗಳಾಕೆ ಹಿಂದೆ ಭಿಕ್ಷೆ ಬೇಡುತ್ತಿರುವ 50 ಗ್ರಾಮಗಳು ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿದನು. ಸುಯೋಧನ ನಮ್ಮ ಭೀಮಸೇನ ಮಹಾವರಟ, ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವುದು. ಆದ್ದರಿಂದ ಆತನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ ಏನಂದೆ? ನಮ್ಮ ಭೀಮಸೇನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ ಎಂದೆ. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ? ಕೃಷ್ಣ ಚಾಲವನ್ನು ಬಿಡೆ, ನೆಲವನ್ನು ಹಠ ಮಾಡಿ ಎಲ್ಲಲ್ಲಿ ಅವ ಅಚ್ಚವ ಹಠ ಮಾಡಿ ಎಲ್ಲಲ್ಲಿ ಅವ ಅಚ್ಚವ ತಲವನ್ನು ಬಿಡನ ನೆಲವನ್ನು ಕೊಡನ ತಲವನ್ನು ಬಿಡದಲ್ಲಿ ಕಡುಗಲಿ ಹಲವ ಜಯಿಸಿಗನ ಮೊದಲಿ ನೆರೆದಿದೆ ಕೊಡುವುದಿಲ್ಲವ ರಾಜ್ಯವ ಹರಿದೇವಿ ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ ಸೋದರ ಅಪಾಂಡ ನಂದನರು ಎನ್ನೊಳಗೆ ಇದ್ದವ ಅಪಾಂಡ ನಂದನರು ಎನ್ನೊಳಗೆ ಇದ್ದವ ಹರಿ ಎಲ್ಲಲ್ಲಿ ರಾಜ ನೋಡಿ ಹರಿ ಎಲ್ಲಲ್ಲಿ ರಾಜ ನೋಡಿ ಕಲವ ಬಿಡನ ನಲವ ಬಡನ ಕಲವನ್ನು ಬಿಡದಲ್ಲಿ ಕಡುಗಲಿದ ಕಲವ ಜೈಸಿಗನ ಮೊದಲಿ ನೆರೆದಿದೆ ಕೊಡುವುದಿಲ್ಲವ ಹರೆಯ ಮಾತಿನ ಹರಿಬೇರೆ ಕೊಡುವುದಿಲ್ಲವ ರಾಜ್ಯವ. ದೂತರಲ್ಲಿ ಪಾಂಡವರು ಸೋದರ ಸಹಾಯರು ದೂತರಲ್ಲಿ ಪಾಂಡವರು ನೀತಿಯನರಿಯದ ಈ ಪರಿನುಡಿದ ನೀತಿಯನರಿಯದ ಈ ಪರಿನುಡಿದ ಕಲವ ಬಿಡನ ನಲವ ಬಡ ಕಲವನು ಬಿಡದಲ್ಲಿ ಕಡುಗಲಿದ ಕಲವ ಜಯಿಸಿದನು ಮೊದಲು ನೆರೆದಿದ್ದ ಕೊಡುವುದಿಲ್ಲವ ಹಳೆಯ ಮಾತಿನ ಹರಿಬೇರೆ ಕೊಡುವುದಿಲ್ಲವ ಕೊಡುವುದಿಲ್ಲವ ರಾಜ್ಯವ. ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋಪದ ಇಡಿಷ್ಟು ಭೂಮಿಯಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹೊರಟುವಾಗ ಅಗ್ರಜ, ಈ ಕೌರವರ ಸಭೆ ಅಲ್ಲ, ಪಾಂಡು ನಂದನ ಮಿತ್ತ ಕೂಟ. ಒಂದು ಕ್ಷಣವು ನಾವು ಇರಬಾರದು, ನಡೆಯಂಡ ಹೋಗುವ. ಸರಿಯಾಗಿ ಹೇಳಿದ ಆದ್ರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ ಹೋಗುವ. ವಿದುರ ಹೋಗಿ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಮಾರನಲ್ಲಿ ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ದುರ್ಯೋಧನ ನಮ್ಮನವರು ಕರೆಯುತ್ತಿದ್ದಾರೆ. ಯಾರು ನನ್ನನ್ನು ಕರೆಸಿದ್ದಾರೆ? ನಾನು ಪುತ್ರ, ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ.
ಮಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ದಿಚ್ಚು. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆನು. ಚತುರ್ದಶ ಭುವನಗಳಲ್ಲಿ ಹುಡುಕಿದರೂ ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ಪುನಃ ಅದೇ ಮಾತು. ವಾಸುದೇವ, ಆ ಪಾಂಡವರು ನನ್ನ ಸಂಧಿಯ ಅಪೇಕ್ಷಿತ ಆದರೆ ಅದು ದೊರಕೋದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ಆಹ್ವಾನದಲ್ಲಿ, ಈರರತಿ ಕರೆಗೋರ ಇದನ್ನು ಚೆನ್ನಾಗಿ ತಿಳಿದಿರು. ಅಮ್ಮ ಅಮ್ಮ, ನನಗಿನ್ನೂ ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಹುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧ ಅಂಧಪಿತನೂ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೇರವಾಗಿ ಅಳುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದ್ದೇವ. ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮೇಸಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಲೆ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲೆಯ ಮಾತ್ರದಿಂದಲೇ ಸೆದೆಬಡಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರಿ ಭೀತನಾಗಲೆ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕುಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಳರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೆ? ಭಯವಲ್ಲ ಪ್ರಭು. ದಾನವ ವಿಜಯ ಯಧುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣೀ ಲೋಲ.
ಭೂಮಿಗಳಾಡುವಂತ ಪಾದ ಬಾಳಿಂಗನ ಶಿರದಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳಾಡುವಂತ ಪಾದ ಬಾಳಿಂಗನ ಶಿರದಿ ಕುಣಿದಾಡಿದ ಪಾದ ಕಾಲನದಿ ಕರುಳಾದ ಸತಿಗೆ ಜೀವವ ತಂದ ಕಾಲನದಿ ಕರುಳಾದ ಸತಿಗೆ ಜೀವವ ತಂದ ರಂಗನ ಪಾದವ ನಂಬಿನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ. ಹೇಳು ತಾಯಿ. ವಾಸುದೇವ, ನಿನ್ನ ಈ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಟ್ಟಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನೆ. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಿಸಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಎಲ್ಲೋ ಅಂತಕ ಇನ್ನಲ್ಲಿ ನಿನ್ನ ಪಲಾಯನ ರಾಜ್ಯದಿಂದ ಬಂದಿದ್ರೆ ಯಾರನ್ನು ಬಂಧಿಸುವರೋ ಮಂದಮತಿಗಳಿರ ಇನ್ನೊಂದ ಕತಿ ಬೇಡೈಸು ಯೋಧನನ್ನೇ ತೋಳಿಗ ಜಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನ್ನೇ ತೋಳಿಗ ಜಾತಿಗಳು ಸೈರನೆ. ಅದಕ್ಕಿಂತ ಮೊದಲು ಅದೇ ಮಾತನಾಡುವ ಯೋಧನ ಅದಕ್ಕಿಂತ ಮೊದಲು ಅದೇ ಮಾತನಾಡುವ ಕುಲವೀನ ಕುಲ ಮರತೆಯ ಕಣದಳು ಅರಿಯದೆ ಕುಲವೀನ ಕುಲ ಮರತೆಯ ಕಣದಳು ಅರಿಯದೆ ಗದನ್ನದೊಳು ನಿನ್ನ ಪಥವನದಗಿತೆ. ಯೋಧನ ಗದನ್ನದೊಳು ನಿನ್ನ ಪಥವನದಗಿತೆ. ಚತುರರ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ಸುಖವ ಪಡುವೆ ಯೋಧನ ಸುಖವ ಪಡುವೆ. ಪರಮ ಪುರುಷ ತರುಣ ಸೈಕೈ ತರುಣ ಸೈಕೈ ಧರಿಸಬಲ್ಲವರ ಯೋಧನ ಧರಿಸಬಲ್ಲವರ. ಪರಮ ಪುರುಷನೇ ನಿಮ್ಮ ಬಿರುದನ್ನು ಅಡವಿಯೋ ಅಡವುಗೆ ಪರಮ ಪುರುಷನೇ ನಿಮ್ಮ ಬಿರುದನ್ನು ಅಡವಿಯೋ ಅಡವುಗೆ ಕತಿ ಬೇಡೈಸು ಯೋಧನನ್ನೇ ತೋರಿಗ ಜಾತಿಗಳ ಸೈರನೆ. ಕತಿ ಬೇಡೈಸು ಯೋಧನನ್ನೇ ತೋರಿಗ ಜಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ. ಸುಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿನಿಧಿಸಲು ಯತ್ನಿಸುತ್ತಿರುವೆಯಾ? ವ್ಯರ್ಥ. ಇದು ಸರ್ವದಾ ನಿನ್ನಿಂದ ಆಗದು. ಈ ಬೆದರಿಕೆ ಮಾತಿನಿಂದ ಪ್ರಯೋಜನವಿಲ್ಲ. ಕಟ್ಟಿರಿ ಇವನ ನಾಲ್ಕದಿಂದ. ಯಾರು ಜಾಗೃತಳಾದ ನನ್ನ ಯೋಗ ಮಾಯ. ಮಾಯೆ ಮಾಯೆ ಅಲ್ಲೇ ಕಷ್ಟ ಇಲ್ಲದೆ ಹಿಡೀರಿ ಇವನನ್ನ. ಆಕರಣ
ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದ್ದೇವ? ಕರ್ಣ, ನೀನು ವೈರಿ ಪಕ್ಷವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ಕೃಷ್ಣ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಾಸ್ತಿಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿ ಫಲಿಸುವ ಇಲ್ಲ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಆ ಸೂರ್ಯದೇವನ ಮಂತ್ರವನ್ನು ಜಪಿಸಿದಾಗ ಜನಿಸಿದೆ. ತದನಂತರ ಲೋಕಾಪೋದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಲು. ಅನಂತರ ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆ ಪೋಷಣೆಯಿಂದ ಬೆಳೆದು ದುರ್ಯೋಧನ ಆಸ್ಥಾನದಲ್ಲಿ ಮಾಡಲಿಕನಾಗಿರಲಿ. ಸಂಗಡ ಬಾಕರಣ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೇನು. ಅವರಿಂದಲೂ ಸಮಸ್ತ ಸಾಮಂತರ ರಾಜರಿಂದಲೂ ವೈಲೇಸಿಕೊಳ್ಳುವಂತಹ ರತ್ನಖಚಿತವಾದ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯದ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಕೃಷ್ಣ ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆಧರಿಸುತ್ತಿರುವ ಆ ಸೂರ್ಯ ದೇವರ ಆಣೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿದೆಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆ
ಜೀವನ ಸಂಕಟಗಾರಣ ದೇವಾ ಶೋಧನೆ ಏನಿದು ಶಾಪ ಪಾಪಿಯಾಗಿ ಪರಿತಾಪಗೀಡಾಗಿ ದೇವಾ ಶೋಧನೆ ಏನಿದು ಶಾಪ ಕರ್ಣ, ಒಂದು ಕಡೆ ಆಶಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರ ವಾಸೆಗಳೆಂಬ ಪಾಶುಗಳನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಹೇ, ಇವರಲ್ಲಿ ಯಾರನ್ನು ಆಶ್ರಯಿಸಲಿ ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಜಂತಾಗಿದೆ ಪರಮಾತ್ಮ, ದಿಕ್ಕೇ ತೋಜಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ಅದುಷ್ಕಿತ ಕಳಂಕದಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡ್ಕರ್ಣ. ಪರಮಾತ್ಮ ಪರಮಾತ್ಮ ಭೀಮಾರ್ಜುನರಿಬ್ಬರು ನನ್ನ ಕಂಡಾಗಲಲ್ಲ ಸೂತ ಪುತ್ರ ಈನ ಕುಲದವ ಎಂದು ಹೀಯಾಳಿಸುತ್ತಿರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ಅರಿಯುತ್ತೆ ಪರಮಾತ್ಮ. ತಿಳಿಯೋದು ಕರ್ಣ. ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯೋದು, ಪಾಂಡವರಿಗೂ ಸಹ ತಿಳಿಯೋದು. ದೇವ, ನೀನು ತಾಯಿಯಾದ ಕುಂತಿದೇವಿಯು ನೀನು ಕಂಡಾಗಲ್ಲ ದೇವ ಆ ಕಣ್ಣನಾರು ಆತನು ನೋಡಿದಾಗ ನನಗೆ ಮುರುಕ ಉಂಟಾಗುತ್ತದೆ ಅಂತ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನ ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನು ಇನ್ನು ಬರಲೇ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಅಯ್ಯೋ, ಇವರೊಡನೆ ಕೂಡಿ ಬಾಳುವ ಭಾಗ್ಯ ಈ ಪಾಪಿ ಕರ್ಣನ ಮನೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡಿಸಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದಿದ್ದ ಬಳಿಕ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನಾನೇ ನನ್ನ ಕೈಯಾರೆ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ದುರದಳ ತಮ್ಮನಿರಂ ನಾ ಕೊಲ್ಲುವುದೇ ಕೊಡತಾ ಬಿಟ್ಟೊಡೆ ಪೋರವೇಂದ್ರ ಈ ದಾರುಡಿಯೋಳು ಸಿರಿ ಸಂಪತ್ತಿನಂಬಾಳುವುದೇ ಚಲದಿಂಪಾರ್ದನರುಂಡವಂ ಕಡಿದು ಮತ್ಸ್ವಾಮಿಗೆ ನಮ್ಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರಕ್ಕೆ ಗರಕೆನ ಸುತ್ತಾಗಲೇ ಕರ್ಣ, ಇದೇಕೆ ಈ ರೀತಿ ಚಿಂತಿಸುತ್ತಿರುವೆ? ಏಕೆ ಇಂದು ರಾಜ್ಯಸಭೆಯಲ್ಲಿ ನಡೆದ ವಿಷಯವು ನಿನಗೆ ತಿಳಿಯಲಿಲ್ಲವೇ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು
ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನನ್ನು ಕೂವ್ಯಾಚಿ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನೆ ಕುಳಿತಿದ್ದನು. ಕರ್ಣ, ನಿನ್ನನ್ನು ನೋಡುತ್ತಿದ್ದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿಯೂ ವಂಚನೆಯೇ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನೇನು ನಡೆಯಿತು ಮರಬಾಚದೆ ಹೇಳು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆದ್ದನು. ಅವನಾಗ ಹೊಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ನಿಶ್ಚಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆಯೇ ಆಗ ಭೀಷ್ಮನು ಇದಕ್ಕೆ ಕುರುಪಿತ ಮಹಾನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತಷ್ಟೇ. ನಾನು ಯಾವಾಗಲೂ ಸೇನಾಧಿಪತಿಗೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಲ್ಲಿ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೇನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತಾಗಿ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧರಿಸಲಾಯಿತು. ಇದಕ್ಕೆ ಕಾರಣನೂ ಆ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ಯತ್ನವಿಲ್ಲ. ಸೂತ ಕುಲದ ಕರ್ಣನಿಗೆ ಸ್ವಾಮಿನಿಷ್ಠೆ ಎಲ್ಲಿಹುದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಈ ಉಚ್ಚ ಕುಲದಲ್ಲಿ ಮೀಸಲಾಕಿಟ್ಟಿರುವನು ಶಕುನಿ. ಈ ಮಾನಭವನವನ್ನು ಎಷ್ಟು ದಿನ ಸಹಿಸಲಿ? ಸೂತ ಪುತ್ರನೆಂದು ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಕಟ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷ ಎಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದೆಯನ್ನು ಆ ಜಗದ್ಭರದಲ್ಲಿ ಭಿನ್ನವಸಿ ಕುಳಿತಿದ್ದೆ. ಏ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಈ ಭೂತಗಳಿಗೆ ಚೆಲ್ಲಿದೆ ಎಂದು. ಆ ದಿನಗಳು ಕಳೆದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಪ್ರಯತ್ನ ವಿಶೇಷದಿಂದ, ಆತ್ಮಶಕ್ತಿಯಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆದವು ಶಕುನಿ. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾನಳಿಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡುತ್ತ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವಿಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವ ತನಕ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯ ಭಾವವು ಎಂತಹ ಅನರ್ಥಕಾರಿ ಎಂಬುದು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಮನೆಯಲ್ಲೇ ಏಡಿಯಂತೆ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ದ್ರೋಣ ಶಲ್ಯಾದಿಗಳು ನಿನಗಿದಕ್ಕಿಂತ ಹೆಚ್ಚಿನದಾಗಿ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಯ ಭಾವವನ್ನು ವಹಿಸುವನು. ಸರಿಯಾಗಿ ಹೇಳಿದ ಶಕುನಿ. ದುರ್ಯೋಧನಗಿಂತ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಆ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವು ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥ ಏನೆಂದು ತಿಳಿಸಿವಿ. ನಿಲ್ಲು ಕರ್ಣ, ನಿಲ್ಲು.
ನಿನಗೆ ಒಂದು ಸಂತೋಷ ಸುದ್ದಿಯನ್ನು ಹೇಳಲು ಬಂದಿರುವನು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯೆ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿರುವುದು? ಛೆ! ಕರ್ಣ 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 ಆ? ಇದೇನು ಶಕರು, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ ಕಟ್ಟಬೇಕೆಂದು ನಿರ್ಧರಿಸಿದನು. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕುರುರಾಜ? ಆ ಯಾಕೆ ಯಾಕೆ ಶಕುನಿ, ಕರ್ಣನು ಈರ ಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯ್ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟೊಂದು ಅನರ್ಥವಾಗುವುದೆಂದು ಯೋಚಿಸಿದೆಯಾ? ನಿಜ ಮಾವ, ಆದ್ರೆ ಈಗ ಏನು ಮಾಡೋ? ಈಗ ಮಾಡುವುದೇನು? ಮಾಡುವುದಿನ್ನೇನು, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈ ಯುದ್ಧವು ಸನ್ನಿಹಿತವಾಗಿದೆ, ಈಗ ಯೋಚಿಸಲು ಸಮಯವಿಲ್ಲ. ಕೂಡಲೇ ಹೋಗಿ ಕುರುಪಿತಾಮಹನನ್ನು ಕಾಣು. ಹಾಗೆ ಆಗಲಿ, ನೀನು ನನ್ನ ಸಂಗಡ ಬಾ. ನಡೆ. ಆರು ನಮ್ಯ ಧರಿಸಬಲ್ಲವರು ಈ ಛಲ ಧೈರ್ಯವಲ್ಲ. ಆರು ನಮ್ಯ ಧರಿಸಬಲ್ಲವರು ಹಳದಿ ಬೋರತವರೊಳದೊಳಗೆಲ್ಲ, ಹಳದಿ ಬೋರತವರೊಳದೊಳಗೆಲ್ಲ ಅದ ಮರ್ಯಾದೆಯ ಹಾಗೆಲ್ಲ, ಅದ ಮರ್ಯಾದೆಯ ಹೊಗೆಲು ಆರು ನಮ್ಯ ಧರಿಸಬಲ್ಲವರು ಈ ಛಲ ಧೈರ್ಯವಲ್ಲ. ಆರು ನಮ್ಯ ಧರಿಸಬಲ್ಲವರು ಗಡಗಡನೆ ಗುಡುಗುಡಿ ಆರ್ಭಟಿಸುವ ಬ್ರಹ್ಮಾಂಡವೇ, ಗಡಗಡನೆ ಗುಡುಗುಡಿಗೆ ಆರ್ಭಟಿಸುವ ಬ್ರಹ್ಮಾಂಡವೇ ಹಳದಿ ಬೋರತವರಣದೊಳಗೆಲ್ಲ, ಹಳದಿ ಬೋರತವರಣದೊಳಗೆಲ್ಲ ಅದ ಮರ್ಯಾದೆ ಹಾಗೆಲ್ಲ. ಆರು ನನ್ನ ಅದಮ ಹೃದಯ ಬಗೆದು ಆರು ನನ್ನ ಧರಿಸಬಲ್ಲವರು ಈ ಜಲ ಧೈರ್ಯವಲ್ಲ. ಆರು ನನ್ನ ಧರಿಸಬಲ್ಲವರು ನಡೆ 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 ಕುರುಕುಲದ ನರಕಲಿಯೇ, ನೀನಾಗುವೆ ರಣರಂಗದಲ್ಲಿಯೇ ನರಬಲಿ. ದುರ್ಯೋಧನ, ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದಿದೆಯೇನೋ? ಮೂಢ, ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ರುಚಿ. ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ, ರೋಷಕ್ಕೆ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ. ಸೇಡಿನ ಸರ್ಪದ ರೋಷ, ಅದು ಕಚ್ಚದೆ ನಿನ್ನ ಕಚ್ಚದೆ, ನಿನ್ನ ಕಚ್ಚದೆ ಬಿಡದೆ ದ್ವೇಷ. ಸೇಡಿನ ಸರ್ಪದ ರೋಷ, ಅದು ಕಚ್ಚದೆ ಬಿಡದೆ ದ್ವೇಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ.
ಮಾಡುವೆ ನಿನಗೆ ಮೋಸ ನಗು ನಗುತ್ತಲೇ ನಗು ನಗುತ್ತಲೇ ನಗು ನಗುತ್ತಲೇ ಬಿಗಿಸುವೆ ಪಾಠ ಮಾಡುವೆ ನಿನಗೆ ಮೋಸ ನಗು ನಗುತ್ತಲೇ ಬಿಗಿಸುವೆ ಪಾಠ ರೋಷ ದೇಶ ರೋಷ ಈ ಶಕುನಿಗೆ ಹೃದಯದ ರೋಷ ಒಂದರ ಸ್ನೇಹದ ಪಾಠ ಒಂದರ ಸ್ನೇಹದ ಪಾಠ ನಿನ್ನ ಮುಗಿಸುವೆ ನಿನ್ನ ಮುಗಿಸುವೆ ನಿನ್ನ ಮುಗಿಸುವೆ ಸುರುಕುಲ ನಾಶ ಒಂದರ ಸ್ನೇಹದ ಪಾಠ ನಿನ್ನ ಮುಗಿಸುವೆ ಸುರುಕುಲ ನಾಶ ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ 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 ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ